ಮಾರ್ಗಂತಿ ಯತ್ತೇ ಮುಖಪದ್ಮನೀಡೈಹಿ ಅಂತ ಭಾಗವತದ 3ನೇ ಸ್ಕಂದದ 6ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ ಇದೆ. ಋಷಿಗಳು ನಿನ್ನ ಪಾದವನ್ನು ಹುಡುಕ್ತಾರೆ ಅಂತ ಹೀಗದರ ತಾತ್ಪರ್ಯ. ಮಾರ್ಗಂತಿ ಅಂತ ಅಲ್ಲಿ ಅಣಿಜಂತವಾಗಿ ಪ್ರಯೋಗ ಇದೆ. ಈಗ ನಮಗೆ ಉಪಲಬ್ಧ ಇರುವ ಧಾತುಗಳು ಮಾರ್ಗ ಅನ್ವೇಷಣೆ ಅಂತ ಒಂದು ಚುರಾದಿಗಣದ್ದು, ಅದು ಮಾರ್ಗಯತಿ ಅಂತ ಆಗ್ತದೆ. ಅದನ್ನು ಬಿಟ್ರೆ ಮೃಗ ಅನ್ವೇಷಣೆ ಅಂತ ಮತ್ತೊಂದು ಧಾತು ಕೂಡ ಕೇಳಿ ಬರ್ತದೆ, ಅದು ಮೃಗಯತೆ ಅಂತ ಆಗ್ತದೆ ಲಟ್ಲಕಾರದಲ್ಲಿ. ಅದು ನಮ್ಗೆ ಇಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ನಮ್ಗೇನಾದ್ರೂ ಹೊಂದಾಣಿಕೆ ಆಗೋದಿದ್ರೆ ಈ ಮಾರ್ಗ ಅನ್ವೇಷಣೆ ಅದು ಮಾರ್ಗಯತಿ ಅಂತ ಆಗ್ತದೆ. ಆದರೆ ಭಾಗವತದಲ್ಲಿ ಮಾರ್ಗಂತಿ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ, ಮಾರ್ಗಯಂತಿ ಅನ್ನೋದ್ರ ಬದಲಾಗಿ. ಅದಕ್ಕೆ ಹಿರಿಯ ವ್ಯಾಕರಣಜ್ಞರು ಹೀಗೆ ಅಭಿಪ್ರಾಯ ಪಡ್ತಾರೆ, ಚುರಾದಿಗಣದ ಎಲ್ಲ ಧಾತುಗಳು ಕೂಡ ಈ ಮಾರ್ಗಯತಿ ಅನ್ನೋದಿರಬಹುದು, ಹಾಗೆ ಚೋರಯತಿ ಅನ್ನೋದಿರಬಹುದು, ಈ ಥರದ ಎಲ್ಲ ಧಾತುಗಳು ಕೂಡ ಅದನ್ನ ಚೋರಯತಿ ಅಂತಲೇ ಪ್ರಯೋಗ ಮಾಡ್ಬೇಕಂತೇನಿಲ್ಲ, ಚೋರತಿ ಅಂತನೂ ಪ್ರಯೋಗ ಮಾಡಬಹುದು. ಹೀಗೆ ಚುರಾದಿಗಣದಲ್ಲಿ ಬರುವಂತಹ ಅಣಿಜಂತದ ಅರ್ಥದಲ್ಲಿ ನಿಜಂತವಾಗಿ ಪ್ರಯೋಗ ಕಾಣುವಂತಹ ಎಲ್ಲ ಶಬ್ದಗಳನ್ನು ಆ ನಿಚ್ ಪ್ರತ್ಯಯವನ್ನು ಬಿಟ್ಟು ಪ್ರಯೋಗ ಮಾಡಬಹುದು. ಪೀಡಯತಿ ಪೀಡತಿ, ಚೋರಯತಿ ಚೋರತಿ. ಹೀಗೆ ಎಲ್ಲ ರೀತಿಯಿಂದಲೂ ಪ್ರಯೋಗ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಅವಕಾಶ ಇದೆ ಅಂತ ಅಭಿಪ್ರಾಯ ಪಡ್ತಾರೆ. ಅದರಂತೆ ಮಾರ್ಗಂತಿ ಅಂತ ಹೀಗೊಂದು ಪ್ರಯೋಗ ಆಗಿದೆ ಅಂತ ನಾವು ಭಾವಿಸಬಹುದು.